ಹಾಯ್ ಹಲೋ ನಮಸ್ತೆ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸರ್ವಿಸ್ DIY ಡೂ ಇಟ್ ಯುವರ್ ಸೆಲ್ಫ್. ನಾನು ನಿಮ್ಮ ಅಚ್ಚುಮೆಚ್ಚಿನ ಕನ್ನಡತಿ ಸಾವಿತ್ರಿ ಸದಾವರ್ತಿ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸಖತ್ ಸೂಪರ್ ಆಗಿದ್ದೀನಿ. ನೀವು ಕೂಡ ಸೂಪರ್ ಇದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಎಲ್ಲೇ ಇರಿ, ಹೇಗೆ ಇರಿ, ಸದಾ ಕಾಲ ಸಂತೋಷವಾಗಿರಿ, ಖುಷಿಯಾಗಿರಿ, ಹಾಗೆ ಮನೆಯಲ್ಲೇ ಇರಿ, ಆರೋಗ್ಯವಾಗಿರಿ. ನಮ್ಮ ಮನೆಯಲ್ಲಿ ಮಕ್ಕಳಿರ್ತಾರೆ. ಸೊ ಮಕ್ಕಳಿಗೆ ನಾವು ಫುಡ್ ಊಟ ಯಾವ ಥರ ತಿನ್ನಿಸ್ಬೇಕು, ಟು ಸೇ ದಟ್ 1 year ಒಳಗಿನ ಮಕ್ಕಳಿಗೆ, 2 years ಒಳಗಿನ ಮಕ್ಕಳಿಗೆ ತುಂಬ ಆಲೋಚನೆ ಮಾಡ್ತಾ ಇರ್ತೀವಿ. ಏನು ಊಟ ಕೊಡಬೇಕು, ಏನು ತಿನ್ನಿಸ್ಬೇಕು ಅಂತ. ಪರ್ಸ್ನಲಿ ನನಗೆ ತುಂಬ ಜನ ಕೇಳಿದ್ದಾರೆ, ಬಿಕಾಸ್ ಐ ಹ್ಯಾವ್ 2 kids. ಏನು ತಿನ್ನಿಸ್ತೀಯ ನಿನ್ನ ಮಕ್ಕಳಿಗೆ, ಏನು ಕೊಡ್ತೀಯ? ಗಾಡ್ ಗ್ರೇಸ್ ಮೈ ಕಿಡ್ಸ್ ಆರ್ ವೆರಿ ಹೆಲ್ದಿ, ಚೆನ್ನಾಗಿದ್ದಾರೆ, ಹೆಲ್ತ್ ಚೆನ್ನಾಗಿದೆ. ಏನು ಫುಡ್ ಕೊಡಬೇಕು, ಏನು ತಿನ್ಸಿದ್ರೆ ಮಗು ಹೆಲ್ದಿ ಆಗಿರುತ್ತೆ, ಏನೇ ಊಟ ಮಾಡಬೇಕಂದ್ರು ನಂಗದು ಬೇಡ, ನಂಗಿದು ಬೇಡ, ನಾನೇನೂ ತಿನ್ನಲ್ಲ, ನಂಗೆ ಬೇಡ ಅಮ್ಮ, ನಂಗೆ ಸಾಕಮ್ಮ, ಇದೇ ಹೇಳ್ತಾ ಇರ್ತವೆ ಮಕ್ಕಳು ತಾನೇ. ನಿಮ್ಮ ಮಕ್ಕಳು ಹಾಗೆ ಅಲ್ವಾ? ಸೀರಿಯಸ್ಲಿ, ಈವನ್ ನನ್ನ ಮಕ್ಕಳು ಹಾಗೆ. ಬಟ್ ಅವು ತಿನ್ನೋ ಆಹಾರದಲ್ಲೇ ಏನಾದರೂ ಪೋಷಕಾಂಶಗಳು ಜಾಸ್ತಿ ಇರುವಂಥದ್ದು, ವೈಟಮಿನ್ಸ್ ಆಗಿರ್ಬೋದು, ಕ್ಯಾಲ್ಶಿಯಂ ಆಗಿರ್ಬೋದು ಜಾಸ್ತಿ ಇರುವಂಥದ್ದು ಕೊಡಬೇಕು ಅಂತ ನಾನು ಥಾಟ್ ಮಾಡಿದೆ. ಯೂಶ್ವಲಿ ನಾವು ಮಕ್ಕಳಿಗೆ ಟು ಸೇ 6 months ಒಳಗಿನ ಬೇಬೀಸ್ಗೆ ಮಾತ್ರ ನಾವು ಬ್ರೆಸ್ಟ್ ಮಿಲ್ಕ್ ಮಾತ್ರ ಕೊಡ್ತಾ ಇರ್ತೀವಿ. ಟು ಸೇ ಬ್ರೆಸ್ಟ್ ಮಿಲ್ಕ್ ಫೀಡ್ ಮಾಡಿಸ್ತಾ ಇರ್ತೀವಿ. ಅಪಾರ್ಟ್ ಫ್ರಮ್ ದಟ್ ನಾವೇನು ಕೊಡಲ್ಲ. ಈವನ್ ಒಂದು ಸ್ಮಾಲ್ ಟಿಪ್ ಏನಪ್ಪ ಅಂದರೆ 6 months ಒಳಗಿನ ಬೇಬೀಸ್ಗೆ ಯಾವುದೇ ಸಿಚುವೇಷನಲ್ಲಿ ನೀರು ಮಾತ್ರ ಕೊಡಬೇಡಿ. ಇಫ್ ಎನಿಗೆ ತುಂಬ ಸ್ಕಿನ್ ಡ್ರೈ ಆಗ್ತಾ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ಡಾಕ್ಟರ್ ಸಜೆಷನ್ ತೊಗೊಂಡ್ಬಿಟ್ಟು ನೀವು ನೀರು ಕೊಡಿ. ಅಪಾರ್ಟ್ ಫ್ರಮ್ ದಟ್ ನೀವು ನೀರು ಮಾತ್ರ ಕೊಡಬೇಡಿ. ಬಿಕಾಸ್ ನೀರು ಜಾಸ್ತಿ ಮಗುಗೆ ನೀರು ಕೊಟ್ಟರೆ ಆ ವೆಯ್ಟ್ ಲಾಸ್ ಆಗಿಬಿಡ್ತಾವಂತೆ. 1 ಸ್ಪೂನ್ ಆಫ್ ವಾಟರ್ ಕೂಡ ಮಗುಗೆ 1 ಹೊತ್ತಿಂದು ಊಟ ಥರ ಮಕ್ಕಳು ಅಡಿಕ್ಟ್ ಆಗುತ್ತೆ ಅಂತೆ. ಸೊ ಅದಕ್ಕೆ ನೀರು ಆ ಟೈಮಲ್ಲಿ 6 months ಒಳಗಿನ ಬೇಬೀಸ್ಗೆ ನೀರು ಕುಡಿಸೋದು ಬೇಡ ಅಂತ. ಹಾಗೆ 6 months ಕ್ರಾಸ್ ಆಗಿರೋ ಮಕ್ಕಳಿಗೆ ನಾವೇನಾದರೂ ಕೊಡಬೇಕು, ಲೈಕ್ ಫ್ರೂಟ್ಸ್ ವಿ ಯೂಸ್ ಟು ಸ್ಟಾರ್ಟ್, ರಾಗಿ ಸರಿ ನಾವು ಸ್ಟಾರ್ಟ್ ಮಾಡ್ತೀವಿ. ಅದೇ ಥರ ಸ್ವಲ್ಪ ರೈಸ್, ವೆಜಿಟೇಬಲ್ಸ್, ಸೂಪ್ಸ್, ಹಾಗೆ ಮತ್ತು ಸ್ವಲ್ಪ 8 ಕ್ರಾಸ್ ಆಗ್ತಿದ್ದಂಗೆ ಚಪಾತಿ, ಹಾಗೆ ರೋಟಿ, ಈ ಥರ ಎಲ್ಲನೂ ಕೊಡ್ತಾ ಇರ್ತೀವಲ್ವ. ಸೊ ಹಾಗೆ ನಾನು ಕೂಡ ನನ್ನ ದೊಡ್ಡ ಸಿಸ್ಟರ್ ನನಗೆ ಒಂದು ಸರಿ ದಾಲ್ ಸರಿ ಅದನ್ನು ನನಗೆ ಸಜೆಸ್ಟ್ ಮಾಡಿದ್ರು. ಇದು ಕೊಟ್ಟು ನೋಡು, ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ, ತುಂಬ ಹೆಲ್ದಿ ಕೂಡ, ಇದರಲ್ಲಿ ಎಷ್ಟೊಂದು ಪೋಷಕಾಂಶಗಳಿದೆ, ಅದನ್ನು ನೀನು ಮಾಡಿಕೊಟ್ರೆ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ಇಂಟ್ರೆಸ್ಟ್ ಆಗಿ ತಿಂತವೆ, ದೇ ಯೂಸ್ ಟು ಲೈಕ್, ಅವ್ರಿಗೆ ಇಷ್ಟನೂ ಆಗುತ್ತೆ, ಟ್ರೈ ಮಾಡು ಅಂತ ಹೇಳಿದ್ರು. ಸೊ ಅದನ್ನು ನಾನು ನನ್ನ ಮಕ್ಕಳಿಗೆ ಕೊಟ್ಟಾಗ ದೇ ಅಡಿಕ್ಟೆಡ್, ಅವ್ರಿಗೆ ಇಷ್ಟ ಆಗಿದೆ. ಒಂದು ಒಪ್ಪತ್ತಲ್ಲಿ ಈಗ ನಾನು ತೋರಿಸ್ತಾ ಇರೋ ದಾಲ್ ಸರಿ, ನಾನಿವತ್ತು ನಿಮಗೆ ದಾಲ್ ಸರಿ ಹೇಳ್ತಾ ಇದ್ದೀನಿ ಹೇಗೆ ಅಂತ. ಅದು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳುವಂಥದ್ದು. ಸೊ ದಾಲ್ ಸರಿ ಒಂದು ಒಪ್ಪತ್ತಲ್ಲಿ ಕೊಡ್ತೀನಿ. ಹಾಗೆ ಮಿಡ್ ಆಫ್ ದ ಬ್ರೇಕಲ್ಲಿ ಮತ್ತು ರಾಗಿ ಸರಿ ಕೊಡ್ತೀನಿ. ಮತ್ತು ಒಂದು ಸರ್ತಿ ರೈಸ್ ಮತ್ತು ಕರ್ಡ್ ರೈಸ್ ಕೊಡ್ತೀನಿ. ರಸಮ್ ರೈಸ್ ಒಂದು ಸರ್ತಿ ಕೊಡ್ತೀವಿ. ಹಾಗೆ ಮತ್ತು ನಾನು ಐ ಯೂಸ್ ಟು ಯೂಸ್ ಸೆರೆಲ್ಯಾಕ್, ಬಿಕಾಸ್ ಸೆರೆಲ್ಯಾಕಲ್ಲಿ ನೆಸ್ಟಮ್ ರೈಸ್ನ ಐ ಯೂಸ್ ಟು ಯೂಸ್. ಏನೋ ಅದು ದೊಡ್ಡವನ್ಗೆ ಅದೇ ಸೆಟ್ ಆಗಿತ್ತು, ಸೊ ಚಿಕ್ಕವನ್ಗೆ ಅದನ್ನೇ ಬಳಸ್ತಾ ಇದ್ದೀನಿ. ಇದು ಬಳಸೋದು ಒಳ್ಳೆಯದಲ್ಲ, ಬಿಕಾಸ್ ಇದನ್ನು ನಾವು ಕೊಡೋದ್ರಿಂದ ಮಕ್ಕಳು ತುಂಬ ಜಂಕ್ ಫುಡ್ಸ್ಗೆ ಅಡಿಕ್ಟ್ ಆಗ್ತಾರೆ ಅಂತ ಲೈಕ್ ಎಲ್ಲೋ ಸಮ್ವೇರ್ ನಾನು ಕೇಳಿದ್ದೆ. ಸೊ ಇದೆಲ್ಲ ಬಿಟ್ಬಿಟ್ಟು ನಾವು ಈ ಥರ ದಾಲ್ಸ್ನಾಗಲಿ, ವೆಜಿಟೇಬಲ್ಸ್ದಾಗಲಿ, ಸೂಪ್ಸ್ ಆಗಲಿ ಮನೆಯಲ್ಲೇ ಮಾಡ್ಕೊಂಡು ಕೊಟ್ಬಿಟ್ರೆ ಮಕ್ಕಳು ತುಂಬ ಇಷ್ಟಪಡ್ತವೆ. ಪ್ಲಸ್ ಅವ್ರು ತಿನ್ನೋದ್ರಲ್ಲೇ ತುಂಬ ಹೆಲ್ತ್ ಕೂಡ ಇರುತ್ತೆ, ಹೆಲ್ತ್ ಕಾನ್ಷಿಯಸ್ ಕೂಡ ಅಂತ ಹೇಳಬಹುದು. ಈಗ ನಾನು ದಾಲ್ ಸರಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದೇನಪ್ಪ ಇದು ದಾಲ್ ಸರಿ ಅನ್ಕೋತಾ ಇದ್ದೀರಾ? ಎಸ್, ಇದು ಒಂದು ಟೈಪಲ್ಲಿ ಡಿಫ್ರೆಂಟ್ ಅಂತಲೇ ನಾನು ಹೇಳ್ಬೋದು. ನನ್ನ ಮಕ್ಕಳಿಗಿದು ತುಂಬ ಇಷ್ಟ. 2 times ಕೊಟ್ಟರು ಪರವಾಗಿಲ್ಲ, 1 time ಕೊಟ್ಟರು ಪರವಾಗಿಲ್ಲ. ಇದರಲ್ಲಿ ತುಂಬ ಕೈಂಡ್ ಆಫ್ ದಾಲ್ಸ್ನ ನಾನು ಎಲ್ಲ ಆ್ಯಡ್ ಮಾಡಿಬಿಟ್ಟು ಇದನ್ನು ಪ್ರಿಪೇರ್ ಮಾಡ್ಕೊಂಡಿರೋದು. ನನ್ನ ಮಗುಗೆ ನಾನು ಇದನ್ನು ಮಾಡಿದಾಗ ಅರೌಂಡ್ 8 months ಅವನಿಗೆ. ಸೊ 8 months ಇದ್ದಾಗ ನಾನು ಯಾವುದೇ ಥರ ಡ್ರೈ ಫ್ರೂಟ್ಸ್ನ ಇಲ್ಲಿ ನಾನು ಬಳಸಿಲ್ಲ. ಇಫ್ ಯು ವಾಂಟ್ ಯು ಕ್ಯಾನ್ ಆ್ಯಡ್ ಯಾವುದಾದ್ರೂ ಡ್ರೈ ಫ್ರೂಟ್ಸ್ನ ನೀವು ಆ್ಯಡ್ ಮಾಡ್ಬೋದು. ಬಿಕಾಸ್ ನಾನು ಯಾಕೆ ಇಲ್ಲಿ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿಲ್ಲ ಅಂದರೆ ನಾನು ರಾಗಿ ಸರಿ ಕೂಡ ಕೊಡ್ತಾಯಿದ್ದೀನಿ, ಅದನ್ನು ಮನೇಲೇ ಪ್ರಿಪೇರ್ ಮಾಡ್ಕೋಬೋದು. ಆ ರಾಗಿ ಸರಿಗೆ ಡ್ರೈ ಫ್ರೂಟ್ಸ್ನ ನಾನು ಯೂಸ್ ಮಾಡ್ತೀನಿ. ಸೊ ರಾಗಿ ಸರಿಯಲ್ಲಿ, ದಾಲ್ ಸರಿಯಲ್ಲಿ ಎರಡರಲ್ಲೂ ನಾವು ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿಬಿಟ್ರೆ ಅದು ಹೆವಿ ಆಗುತ್ತೆ ಮಗುಗೆ. ಹೆವಿ ಆದರೆ ಡೈಜೆಸ್ಟ್ ಆಗೋಲ್ಲ. ರಾತ್ರಿ ಟೈಮಲ್ಲಿ ನಿದ್ದೆ ಮಾಡೋಕ್ಕೆ ತುಂಬ ಕಷ್ಟಪಡ್ತೇವೆ. ಪ್ಲಸ್ ಡೈಜೆಷನ್ ಸಿಸ್ಟಮ್ಗೂ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಅದಕ್ಕೆ ಮಕ್ಕಳಿಗೂ ನಾವೇನಾದರೂ ಕೊಡಬೇಕಾದ್ರೆ ಅವ್ರ ಹೆಲ್ತ್ಗೆ ಅದು ಸೂಟ್ ಆಗುತ್ತಾ ಇಲ್ಲ ಅಂತ ನೋಡಿಕೊಂಡು ಕೊಡಬೇಕು. ಈ ದಾಲ್ ಸರಿಯಲ್ಲಿ ನಾನು ತೂರ್ ದಾಲ್, ಮಸೂರ್ ದಾಲ್, ರೈಸ್, ಹಾಗೆ ಮೂಂಗ್ ದಾಲ್, ಮತ್ತು ಸಬ್ಬಕ್ಕಿ ನೀವೆಲ್ಲ ಸಾಬುದಾನ್, ಓಕೆ ಅದು, ಹಾಗೆ ಪೋಹ, ಇದೆಲ್ಲ ನಾನು ಬಳಸಿಬಿಟ್ಟು ಮಾಡಿರೋದು.
ಏನಪ್ಪ ಇದೆಲ್ಲ ಹಾಕಿ ಹೇಗೆ ಮಾಡ್ತಾರೆ ಅನ್ಕೋತಿದ್ರ? ಎಸ್, ಇದು ಎಲ್ಲನೂ ಇನ್ಕ್ಲೂಡ್ ಮಾಡಿ ನಾನು ಒಂದು ಸರಿ ಮಾಡಿದ್ದೀನಿ. ಅದು ತುಂಬ ಚೆನ್ನಾಗಿದೆ. ನೀವು ಕೂಡ ಟ್ರೈ ಮಾಡಿ. ನಿಮ್ಮ ಮಕ್ಳಿಗೂ ಇದನ್ನು ಒಂದು ಟೈಮಲ್ಲಿ ಯಾವುದಾದ್ರೂ ಡೇಯಲ್ಲಿ ಸ್ಟಾರ್ಟಿಂಗಲ್ಲಿ ನೀವೇನು ಮಾಡಿ, ಮಾರ್ನಿಂಗ್ ಸೆಷನಲ್ಲಿ ಕೊಡಿ. ಮಗುಗೆ ಯಾವುದೇ ಫುಡ್ಡು ನಾವು ಕೊಡಬೇಕು ಅಂದಾಗ ಫಸ್ಟ್ ಟ್ರಯಲ್ ಬೇಸಸಲ್ಲಿ ಮಾಡ್ತಾಯಿದ್ದೀವಿ ಅಂದರೆ ಡೇ ಟೈಮಲ್ಲಿ ಕೊಡಬೇಕು. ತದನಂತರ ಅದು ಅಡಿಕ್ಟ್ ಆಗಿ ಅಳದೇ ಇದ್ದರೆ, ನಿದ್ದೆ ಚೆನ್ನಾಗಿ ಮಾಡಿದ್ರೆ ಈವ್ನಿಂಗ್ಸ್ ಟೈಮಲ್ಲಿ ಕೊಡಿ. ಈವ್ನಿಂಗ್ಸ್ ಟೈಮಲ್ಲೂ ಕೊಟ್ಟಾಗ ಆರಾಮಾಗಿದೆ ಅಂದರೆ ಯು ಕ್ಯಾನ್ ಗಿವ್ ನೈಟ್ ಟೈಮ್ಸ್, ರಾತ್ರಿ ಕೂಡ ನೀವು ಅದನ್ನು ಕೊಡಬಹುದು. ಈ ಥರ ಯಾವುದೇ ಒಂದು ಮಗುಗೆ ನಾವು ಫುಡ್ ಕೊಡಬೇಕಾದ್ರೆ ನಾವೊಂದು ಪ್ರಾಸೆಸ್ನ ಥಿಂಕ್ ಮಾಡಿಕೊಂಡು ಕೊಟ್ಟರೆ ಯಾವ ಥರ ನಮ್ಮ ಬೇಬಿಗೆ ಹೆಲ್ತ್ಗೆ ಸೆಟ್ ಆಗುತ್ತೆ ಅಂತ ಆಲೋಚನೆ ಮಾಡಿ ಕೊಡಬೇಕಾಗುತ್ತೆ. ಸರಿನಾ, ನೀವು ರಾಗಿ ಸರಿ ನಾವು ಮಾಡ್ತೀವಲ್ವ, ಯೂಶ್ವಲಿ ರಾಗಿ ಮಾಲ್ಟ್ ಅಂತ ಕರಿತೀವಲ್ವ, ಅದನ್ನು ಸ್ಟಾರ್ಟಿಂಗಲ್ಲಿ 6 to 7 months ಬೇಬೀಸ್ಗೆ ತುಂಬ ತೆಳುವಾಗಿ ಮಾಡಬೇಕು. ಹೇಗೆ ಅಂದರೆ ಲೈಕ್ ಟ್ರಾನ್ಸ್ಪರೆಂಟ್. ನೀವು ಯಾವಾಗ ಹಿಂಗೆ ಹಾಕ್ತಿರಲ್ವ, ಹಾಕಿದಾಗ ಈ ಕಡೆಯಿಂದ ಆ ಕಡೆ ಅದು ಕಾಣಬೇಕು, ಅಷ್ಟು ಟ್ರಾನ್ಸ್ಪರೆಂಟಾಗಿರಬೇಕು. ಇದು ಕೂಡ ಆ್ಯಸ್ ಯೂಶ್ಯುವಲ್ ನಿಮಗೆ ರಾಗಿ ಸರಿ ಥರನೇ. ಅದನ್ನು ಹೇಗೆ ಮಾಡ್ತೀರೋ ಇದನ್ನು ಹಾಗೆ ಮಾಡಬೇಕು. ಗಂಡು ಮಕ್ಕಳಿಗೆ ಸ್ವಲ್ಪ ಡೈಜೆಷನ್ ಕಮ್ಮಿ ಅಂತ ಹೇಳ್ತಾರೆ, ಬಿಕಾಸ್ ಅವ್ರಿಗೆ ಡೈಜೆಸ್ಟೇಷನ್ ಪವರ್ ಅಷ್ಟಿರಲ್ಲ ಅಂತ ಹೇಳ್ತಾರೆ. ಹಾಗೆ ಹೆಣ್ಮಕ್ಳಿಗೆ ಡೈಜೆಷನ್ ಪವರ್ ತುಂಬ ಜಾಸ್ತಿ. ಹಿರಿಯರೆಲ್ಲ ಹೇಳ್ತಾರೆ, ಹೆಣ್ಮಕ್ಳು ಹುಟ್ಟಿದೆ ಅಂದರೆ ನೀನು ಕಲ್ಲು ತಿಂದರೂ ಸಮೇತ ಅವ್ರು ಡೈಜೆಸ್ಟ್ ಮಾಡ್ಕೊಂಡು ಬಿಡ್ತವೆ, ಏನೂ ಪರವಾಗಿಲ್ಲ, ಯಾವುದಾದ್ರೂ ತಿನ್ನು ಅಂತ ಹೇಳ್ತಾರೆ. ಅದೇ ಗಂಡಾಗಿದೆ ಅಂದರೆ ಹುಷಾರಾಗಿ ತಿನ್ನು, ಅದು ತಿನ್ನು, ಇದು ತಿನ್ನು, ನೀರು ಜಾಸ್ತಿ ಕುಡಿ, ಮಗುಗೆ ಕಷ್ಟ ಆಗುತ್ತೆ, ಡೈಜೆಷನಲ್ಲಿ ಪ್ರಾಬ್ಲಮ್ ಆಗುತ್ತೆ, ಈ ಥರ ತುಂಬಾ ಹೇಳ್ತಾರೆ. ಹಿರಿಯರು ಹೇಳಿದ್ದು ಯಾವುದೂ ತಪ್ಪಲ್ಲ, ಎಲ್ಲ ಕರೆಕ್ಟಾಗೇ ಇರುತ್ತೆ. ಆಲೋಚನೆ ಮಾಡಿ ವೈಜ್ಞಾನಿಕವಾಗಿ ಅದಕ್ಕೊಂದು ಹಿನ್ನೆಲೆಯಿಂದನೇ ನಮಗವರು ತಿಳಿಸಿರ್ತಾರೆ. ಸೊ ಹಿರಿಯರು ಏನೇನು ಹೇಳ್ಕೊಂಬಂದಿರ್ತಾರೆ ಅದನ್ನು ಪಾಲಿಸೋದ್ರಲ್ಲಿ ಏನೂ ತಪ್ಪಿಲ್ಲ. ಈಗ ನಾವು ದಾಲ್ ಸರಿಗೆ ಮೂವ್ ಆಗೋಣ. ಏನೇನು ಐಟಮ್ಸ್ ಬೇಕು, ಎಷ್ಟೆಷ್ಟು ಪ್ರಮಾಣದಲ್ಲಿ ಬೇಕು, ಅದನ್ನು ಹೇಗೆ ಮಾಡಬೇಕು ನಾನು ನಿಮಗೆ ತೋರಿಸ್ಕೊತೀನಿ. ಲೆಟ್ಸ್ ಮೂವ್ ಟು ಸರ್ವಿಸ್ ಕಿಚನ್. ಹೋಗೋಣವಾ? ಕಮಾನ್ ಕಮಾನ್. ಮಕ್ಕಳ ದಾಲ್ ಸರಿ ಮಾಡೋದು ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ, ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: 1 ಕಪ್ಪು ನಾರ್ಮಲ್ ರೈಸ್, ನಾವು ರೆಗ್ಯುಲರ್ ಆಗಿ ಬಳಸುವಂಥದ್ದು. ಹಾಗೆ 1/4 ಕಪ್ಪಷ್ಟು ನಮಗಿಲ್ಲಿ ಮಸೂರ್ ದಾಲ್ ಬೇಕಾಗುತ್ತೆ. ಮತ್ತೆ 1 ಕಪ್ಪಷ್ಟು ಮೂಂಗ್ ದಾಲ್, ಹಾಗೆ 1/4 ಕಪ್ಪಷ್ಟು ತೂರ್ ದಾಲ್, ತೊಗರಿಬೇಳೆ. ಎಲ್ಲಾನು ಚೆನ್ನಾಗಿ ನೀರಲ್ಲಿ 3 ರಿಂದ 4 ಸತಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಇರುವಂಥ ಪೌಡರ್ ಆಗಿರ್ಬೋದು, ಏನಾದರೂ ಕೆಮಿಕಲ್ಸ್ ಏನೇ ಇದ್ದರೂ ಎಲ್ಲನೂ ನೀರಲ್ಲಿ ವಾಶ್ ಮಾಡಿದಾಗ ಅದು ಹೋಗ್ಬಿಡ್ಬೇಕು. ಹೋಗೋಷ್ಟು ಅದನ್ನು ಚೆನ್ನಾಗಿ ನೀವು ವಾಶ್ ಮಾಡಿಕೊಂಡು ಒಂದು ಕಾಟನ್ ಕ್ಲಾತ್ ಮೇಲೆ ಅದನ್ನು ವಾಶ್ ಮಾಡಿರೋದನ್ನು ಸ್ಪ್ರೆಡ್ ಮಾಡ್ಕೊಂಬಿಡಿ. 24 hours or 12 hours ಆದರೆ ಸಾಕಾಗುತ್ತೆ. ಚೆನ್ನಾಗಿ ಅದನ್ನು ಡ್ರೈ ಆಗೋ ಥರ ಬಿಟ್ಬಿಡಬೇಕು. ಯಾಕಂದರೆ ಕಾಟನ್ ಕ್ಲಾತ್ ಯಾಕಂದರೆ ಚೆನ್ನಾಗಿ ವಾಟರ್ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ಕಾಟನ್ ಕ್ಲಾತ್ ಮೇಲೆ ಹಾಕಿದ್ರೆ ಸಾಕಾಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಬಿಸಿಲಲ್ಲಿ ಇದನ್ನು ಒಣಗಿಸ್ಕೋಬೇಡಿ. ನೆಕ್ಸ್ಟು ನಾನಿಲ್ಲಿ 1 ದೊಡ್ಡ ಕಪ್ಪಲ್ಲಿ ಬಿಗ್ ಸೈಜು ಸಾಬುದಾನ್ ತೊಗೊಂಡಿದ್ದೀನಿ. ಇದನ್ನು ನಾವು ವಾಶ್ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಒಂದು ಬಟ್ಟೆ ಮೇಲೆ ಆ ಸಾಬುದಾನ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಒರೆಸ್ಕೊಂಡ್ಬಿಡ್ಬೇಕು. ಅದ್ರ ಮೇಲೆ ಏನಾದರೂ ಧೂಳಿದ್ರೆ ಅದೆಲ್ಲ ಅದಕ್ಕೆ ಟವಲ್ಗೆ ಕ್ಲಾತ್ಗೆ ಹತ್ಕೊಂಡ್ಬಿಡುತ್ತೆ. ಈ ಥರ ನಾವು ಮಾಡಿ ಪಕ್ಕದಲ್ಲಿ ಇಟ್ಕೊಂಡ್ಬಿಡೋಣ. ಸೇಮ್ ಇದೇ ಥರ ನಾವು ಅವಲಕ್ಕಿ ಕೂಡ ಮಾಡಬೇಕಾಗುತ್ತೆ. ಇದಕ್ಕೂ ಅಷ್ಟೇ ವಾಶ್ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಇದನ್ನು ನಾವು ಒಂದು ಕ್ಲಾತ್ ಮೇಲೆ ಅವಲಕ್ಕಿ ಹಾಕಿ ಪೋರ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ವೈಪ್ ಮಾಡಿಬಿಡ್ಬೇಕು. ಅದ್ರ ಮೇಲೆ ಯಾವುದೇ ಥರ ಡಸ್ಟ್ ಇದ್ರೂ ಸಮೇತ ಅದು ಕಟ್ಕೊಳ್ಳೋ ಥರ. ತದನಂತರ ಒಂದು ಪ್ಯಾನ್ ಇಟ್ಟು ಇದಕ್ಕೆ ಫಸ್ಟ್ ನಾನು ಅವಲಕ್ಕಿ ಹಾಕೋತಿದ್ದೀನಿ. ಎಲ್ಲಾನು ನಾವು ಸೆಪ್ರೇಟ್ ಆಗಿ ನಾವು ಫ್ರೈ ಮಾಡ್ಕೋಬೇಕು. ಎಲ್ಲಾನು ಮಿಕ್ಸ್ ಮಾಡಿ ಫ್ರೈ ಮಾಡಬಾರ್ದು. ಅವಲಕ್ಕಿ ಎಷ್ಟು ಫ್ರೈ ಆಗಬೇಕು ಅಂದರೆ ಅದು ಫ್ಲ್ಯಾಟ್ ಆಗಿರೋ ಅವಲಕ್ಕಿ ಒಂಥರ ಸ್ವಲ್ಪ ಮುದುರುತ್ತೆ, ಅಷ್ಟು ಬರೋವರೆಗೂ ನಾವು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಬಿಕಾಸ್ ಇದು ಚೆನ್ನಾಗಿ ಫ್ರೈ ಆದರೆ ಮಿಕ್ಸಿಗೆ ಹಾಕಿದಾಗ ಫೈನ್ ಪೌಡರ್ ಆಗುತ್ತೆ. ಅದೇ ಕಾರಣ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯೂಶ್ವಲಿ ಗೊತ್ತಾಗ್ಬಿಡುತ್ತೆ ನಿಮಗೆ ನೋಡಿದ ತಕ್ಷಣ. ನೋಡಿ ಎಷ್ಟು ಫ್ಲ್ಯಾಟ್ ಆಗಿರೋ ಅವಲಕ್ಕಿ ನಮಗೆ ಇಲ್ಲಿ ಅದು ಮುದುರ್ತಾ ಇದೆ, ಈ ಥರ ಆಗುತ್ತಿದೆ ಅಲ್ವಾ. ಇಷ್ಟ ಆದರೆ ಇದು ಸಾಕಾಗುತ್ತೆ. ಈಗ ಕೂಡ ತಗೊಂಡ್ಬಿಡೋಣ. ನೆಕ್ಸ್ಟ್ ನಾನು ಸಬ್ಬಕ್ಕಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಈ ಸಬ್ಬಕ್ಕಿ ನಾವು ಹಾಕಿದಾಗ ಒಂದು ಕಲರ್ ಇರುತ್ತೆ, ಕಂಪ್ಲೀಟ್ ಆಗಿ ನಮಗೆ ಫ್ರೈ ಆದ ತಕ್ಷಣ ಇನ್ನೊಂದು ಕಲರಲ್ಲಿ ಟರ್ನ್ ಆಗುತ್ತೆ. ಅದು ಸ್ವಲ್ಪ ಕಂಪ್ಲೀಟ್ ವೈಟ್ ಆಗಿರುತ್ತೆ. ತದನಂತರ ಸ್ವಲ್ಪ ವೇಟ್ಲೆಸ್ ಆಗಿರುತ್ತೆ. ಒಂದೇ ಒಂದು ನಾವು ತಿಂದು ನೋಡಿದಾಗೂ ನಿಮಗೆ ಗೊತ್ತಾಗುತ್ತೆ ಅದು ಪೌಡರ್ ಥರ ಆಗಿಬಿಡುತ್ತೆ. ಆ ಥರ ಪೌಡರ್ ಆಗೋವರೆಗೂ ಕಂಪ್ಲೀಟ್ ಆಗಿದ್ದನ್ನು ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕು ಸಬ್ಬಕ್ಕಿ. ಇಲ್ಲಾಂದರೆ ಹೊಟ್ಟೆ ನೋಯುತ್ತೆ ಮಕ್ಕಳಿಗೆ. ಸೊ ತುಂಬ ಚೆನ್ನಾಗಿ ಫ್ರೈ ಮಾಡಿ, ಇಷ್ಟ ಆದರೆ ಸಾಕಾಗುತ್ತೆ. ಈಗ ಎಲ್ಲಾನು ನಾನಿಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇದು ಫ್ರೈ ಮಾಡಿರೋ ಅವಲಕ್ಕಿ, ಫ್ರೈ ಆಗಿರೋ ಹೆಸರು ಬೇಳೆ,
ಫ್ರೈ ಆಗಿರೋ ಸಬ್ಬಕ್ಕಿ, ಫ್ರೈ ಆಗಿರೋ ತೂರ್ ದಾಲ್ ಮತ್ತು ಫ್ರೈ ಆಗಿರೋ ರೈಸ್. ಈ ಥರ ದಪ್ಪ ದಪ್ಪ ಆಗೋ ಥರ ರೈಸ್ ಫ್ರೈ ಮಾಡ್ಕೋಬೇಕು ನೋಡಿ. ನೆಕ್ಸ್ಟು ಫ್ರೈ ಆಗಿರೋ ಮಸೂರ್ ದಾಲ್. ಕೊನೆಯದಾಗಿ ಇದಕ್ಕೆ ನಮಗೆ ಅರಿಶಿಣ ಮತ್ತು ಕಲ್ಲುಪ್ಪು ಬೇಕಾಗುತ್ತೆ. ಎಲ್ಲದಕ್ಕೂ ಎಣ್ಣೆ ಹಾಕ್ಲಾರ್ದೇ ನಾವು ಇದನ್ನು ಫ್ರೈ ಮಾಡಿ ಇಟ್ಕೋಬೇಕು. ಈಗ ಈ ಎಲ್ಲ ಮಿಶ್ರಣನ ನಾವು ಚೆನ್ನಾಗಿ ಕಲಿಸ್ಕೊಂಬಿಡೋಣ. ಅರಿಶಿಣ ಉಪ್ಪು ಹಾಕದೆ ಫಸ್ಟ್ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ತದನಂತರ ನಾವಿದಕ್ಕೆ ಅರಿಶಿಣ ಮತ್ತು ಉಪ್ಪನ್ನ ಎರಡನ್ನೂ ಕಲಸಿ ಮಿಕ್ಸಿ ಜಾರ್ಗೆ ಹಾಕಿ ಫೈನ್ ಪೌಡರ್ ಮಾಡ್ಕೊಂಬಿಡೋಣ. ಫುಲ್ ಫೈನ್ ಪೌಡರ್ ಆಗಬೇಕು. ಇದು ನಮಗೆ ಯೂಶಲಿ ರಾಗಿ ಮಾಲ್ಟ ಆಗುತ್ತಲ್ವ, ಆ ಥರ ಫೈನ್ ಪೌಡರ್ ಆಗಬೇಕು. ಇದು ಮಗುಗೆ ಕೊಡ್ಲಿಕ್ಕೆ ದಾಲ್ ಸರಿ ರೆಡಿಯಾಗಿದೆ. ಇದನ್ನು ನಾವು ನಮ್ಮ ಮಕ್ಕಳಿಗೆ ಕೊಡ್ಬೋದು. ನಾನು ನಿಮಗೆ ತೋರಿಸಿದ್ನಲ್ಲ, ಈ ಮೆಥಡ್ನೇ ನೀವು ಫಾಲೋ ಆಗಿಬಿಟ್ಟು ನೀವು ಟ್ರೈ ಮಾಡಿ ನೋಡಿ. ನಿಮ್ಮ ಮಗುಗೂ ಇದನ್ನು ಬಳಸಿ ನೋಡಿ. ಮಗು ಇಷ್ಟ ಆದರೆ, ಮಗು ತಿಂತಾ ಇದೆ ಅಂತಂದರೆ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದು ಕೊಡೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸು ಆಗೋದಿಲ್ಲ, ತುಂಬ ಹೆಲ್ದಿಯಾಗಿರ್ತವೆ ಅಂತ ನಾನು ತುಂಬ ಕಾನ್ಫಿಡೆನ್ಸಿಂದ ಹೇಳ್ತೇನೆ. ಬಿಕಾಸ್ ನಾನು ನನ್ನ ಮಕ್ಕಳಿಗೆ ಇದನ್ನೇ ಕೊಟ್ಟಿದ್ದೀನಿ. ಟಿಲ್ 2 years ಯು ಕ್ಯಾನ್ ಗಿವ್. ಸ್ಟಾರ್ಟಿಂಗಲ್ಲಿ ತುಂಬ ತೆಳು ಕೊಡಿ, ತದನಂತರ ಸ್ವಲ್ಪ ಗಟ್ಟಿ ಮಾಡಿ, ಇನ್ನೂ ಸ್ವಲ್ಪ ದಿನಗಳನ್ನು ಇನ್ನು ಸ್ವಲ್ಪ ಗಟ್ಟಿ ಮಾಡಿ, 1.5 year 1 year 8 months ಹಾಗೆ ಬಂದಾಗ ಸ್ವಲ್ಪ ಗಟ್ಟಿ, ಲೈಕ್ ರೈಸು, ಕಿಚಡಿ ಆ ಥರ ನೀವು ಮಾಡಿಬಿಟ್ಟು ಕೂಡ ಇದನ್ನು ಕೊಡ್ಬೋದು. ಮಗುಗೆ ತುಂಬಾ ಇಷ್ಟ ಆಗುತ್ತೆ. ಇದನ್ನು ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದರೂ ಇದು ರಿಕ್ವೈರ್ಮೆಂಟ್ ಇದೆ ಅಂತ ಅನಿಸಿದ್ರೆ ಅವ್ರಿಗೆ ಈ ಲಿಂಕ್ನ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್. ಬಾಯ್.